ಹತ್ತತ್ರ ಒಂದೂವರೆ ವರ್ಷದಿಂದ ಈ ನೋವಿಂದ ನಾನು ತುಂಬ ಕಷ್ಟಪಟ್ಟೆ. ಅದಾದಮೇಲೆ ನಿಮ್ಮ ವೀಡಿಯೋ ನೋಡಿದೆ. ನಿಮ್ಮ ವೀಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೆ. ಲಾಸ್ ಆಗಿತ್ತು. 60 kg ಇದ್ದವನು 41 kgಗೆ ಬಂದಿದ್ದೆ. ಈ 6 ತಿಂಗಳು ಮೆಡಿಸಿನ್ ತೊಗೊಂಡಾದ್ಮೇಲೆ ಬರಬೇಕಾದ್ರೆ ನಿಮಗೆ ಕಾಲು ಇಮ್ಮಡಿ, ಮಂಡಿ, ಆಮೇಲೆ ಶೋಲ್ಡ್ರು, ಬ್ಯಾಕ್ ಪೈನು ಎಲ್ಲ ಇತ್ತಲ್ವಾ? ಕೈ ಬೆರಳುಗಳು ಊದ್ಕೊಂಡಿತ್ತು, ಈ ಮೊಣಕೈ ಊದ್ಕೊಂಡಿತ್ತು, ಈ ರೈಟ್ ಕೈ ಬಂದ್ಬಿಟ್ಟು ಪೂರಿ ಥರ ಊದ್ಕೊಂಡ್ಬಿಟ್ಟಿತ್ತು. ಹೌದು. ಅವಾಗ ಬೋಗರ್ ಸಿದ್ಧ ಔಷಧಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮನ್ನು ನೋಡೋದಕ್ಕೆ ಮಣಿಗಂಡನವರು ದಿಂಡಕಲ್ಲಿಂದ ಬಂದಿದ್ದಾರೆ. ಅವರು 2 ವರ್ಷಕ್ಕೆ ಮುಂಚೆ ನಮ್ಮನ್ನು ನೋಡೋಕೆ ಬಂದಿದ್ರು ಆರೋಗ್ಯ ಸಮಸ್ಯೆಯಿಂದ. ಅವ್ರಿಗೇನು ತೊಂದರೆ ಇತ್ತು, ಅದರಿಂದ ಅವ್ರು ಗುಣಮುಖರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋ ತಮಿಳ್ ವಿಡಿಯೋ ಆಗಿರೋದ್ರಿಂದ ನಾವು ಇದನ್ನು ಕನ್ನಡದಲ್ಲಿ ಡಬ್ ಮಾಡಿ ಪೋಸ್ಟ್ ಮಾಡಿದ್ದೀವಿ. ಇದನ್ನು ಒರಿಜಿನಲ್ ವಿಡಿಯೋ ನೋಡಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ ಇದೆ, ಚೆಕ್ ಮಾಡಿ ನೋಡಿ. ನಮಸ್ಕಾರ ಮಣಿಗಂಡನ್, ನೀವು ಅವ್ರ ಫ್ರೆಂಡ್ ಧರ್ಮರಾಜ್ ಅಲ್ವಾ? ಒಂದು 2 ವರ್ಷ ಆಗಿರುತ್ತಲ್ವಾ ನೀವು ನನ್ನ ನೋಡೋಕೆ ಬಂದು? ಓಕೆ, ಏನು ತೊಂದರೆಯಿಂದ ನನ್ನ ನೋಡೋಕೆ ಬಂದಿದ್ರಿ ನೀವು? ರೊಮಟಾಯ್ಡ್ ಆರ್ಥೈಟಿಸ್. ಹತ್ತತ್ರ 1 ವರ್ಷದಿಂದ ನನಗೆ ಆ ತೊಂದರೆ ಇತ್ತು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ದೆ. ಅದರಲ್ಲಿ RA ಪಾಸಿಟಿವ್ ಬಂತು. ಸರಿ, ಏನು ಮಾಡೋದು ಟ್ರೀಟ್ಮೆಂಟು ಅಂತ ಗೊತ್ತಿಲ್ಲದೆ ತುಂಬ ಹಾಸ್ಪಿಟ್ಲಿಗೆ ಓಡಾಡಿದೆ. ಇದರಲ್ಲಿ ಹೋಮಿಯೋಪತಿ, ಅಲೋಪತಿ ಅಂತ ಎಲ್ಲ ಡಾಕ್ಟ್ರ್ ಹತ್ರನೂ ಹೋಗಿ ತೋರಿಸ್ಕೊಂಡೆ. ಎಲ್ಲೂ ನನಗೆ ಸರಿ ಹೋಗಿಲ್ಲ. ಏನಂದರೆ ಕೈ ಕಾಲು ಊತ ಆಗೋದು, ಕತ್ತತ್ರ ಗ್ಯಾಸ್ ಫಾರ್ಮ್ ಆಗಿ ಕತ್ತನ್ನೇ ತಿರುಗ್ಸೋಕ್ಕಾಗದಿರೋ ಥರ ಆಗೋದು, ಇದೆಲ್ಲ ಆಗ್ತಾಯಿತ್ತು. ಹತ್ತತ್ರ ಒಂದೂವರೆ ವರ್ಷದಿಂದ ಈ ನೋವಿಂದ ನಾನು ತುಂಬ ಕಷ್ಟಪಟ್ಟೆ. ಅದಾದಮೇಲೆ ನಿಮ್ಮ ವೀಡಿಯೋ ನೋಡಿದೆ. ನಿಮ್ಮ ವೀಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೆ. ನೀವು ಒಂದು 6 ತಿಂಗಳು ಮೆಡಿಸಿನ್ ತೊಗೊಬೇಕು ಅಂತ ಹೇಳಿದ್ರಿ. ಆದರೆ 3 ತಿಂಗಳಲ್ಲೇ ನನಗೆ ಇಂಪ್ರೂವ್ಮೆಂಟ್ ಗೊತ್ತಾಯಿತು. ಆದರೂ ಪೂರ್ತಿ 6 ತಿಂಗಳು ಮೆಡಿಸಿನ್ ತೊಗೊಂಡಾದ್ಮೇಲೆ ನಾನು ಹಳೆ ಥರ ನಾರ್ಮಲಾಗಿ ರೆಡಿ ಆಗಿಬಿಟ್ಟೆ. ಆದರೂ ಈ ರೊಮಟಾಯ್ಡ್ ಆರ್ಥೈಟಿಸ್ ಇರೋವಾಗ ನನ್ನ ವೆಯ್ಟ್ ಲಾಸ್ ಆಗಿತ್ತು. 60 kg ಇದ್ದವನು 41 kgಗೆ ಬಂದಿದ್ದೆ. ಈ 6 ತಿಂಗಳು ಮೆಡಿಸಿನ್ ತೊಗೊಂಡಾದ್ಮೇಲೆ ನಾರ್ಮಲ್ ವೆಯ್ಟಿಗೆ ಬಂದೆ. ಅವಾಗ ನೀವು ಬರಬೇಕಾದ್ರೆ ನಿಮಗೆ ಕಾಲು ಇಮ್ಮಡಿ, ಮಂಡಿ, ಆಮೇಲೆ ಶೋಲ್ಡ್ರು, ಬ್ಯಾಕ್ ಪೈನು ಎಲ್ಲ ಇತ್ತಲ್ವಾ? ಕೈ ಬೆರಳುಗಳು ಊದ್ಕೊಂಡಿತ್ತು, ಈ ಮೊಣಕೈ ಊದ್ಕೊಂಡಿತ್ತು, ಈ ರೈಟ್ ಕೈ ಬಂದ್ಬಿಟ್ಟು ಪೂರಿ ಥರ ಊದ್ಕೊಂಡ್ಬಿಟ್ಟಿತ್ತು. ಹೌದು. ಅವಾಗ ಮೋಷನ್ ತೊಂದರೆನೂ ಇತ್ತು, ಗುದನಾಳದ ತೊಂದರೆನೂ ಸ್ಟಾರ್ಟ್ ಆಗಿತ್ತು. ಆವಾಗ ನಿಮ್ಮ ಕೈಲಿ ಒಬ್ಬರೇ ಬರೋಕ್ಕಾಗ್ದರ ನಿಮ್ಮ ಫ್ರೆಂಡ್ ಧರ್ಮರಾಜ್ ಅವ್ರ ಜೊತೆ ಬಂದಿದ್ರಿ ಅಲ್ವಾ ಸರ್? ಅವಾಗಿದ್ದಕ್ಕೂ ಇವಾಗಿರೋದಕ್ಕೂ ಮಣಿಗಂಡನವ್ರ ಹತ್ರ ನೀವೇನು ವ್ಯತ್ಯಾಸ ನೋಡ್ತಾ ಇದ್ದೀರಾ? ಮುಂಚೆ ನಡೆಯೋಕ್ಕೆ ತುಂಬ ಕಷ್ಟಪಡ್ತಿದ್ದ, ಕತ್ನೋವಿಂದ ತುಂಬ ಅಳ್ತಿದ್ದ, ಅದರಿಂದ ತುಂಬ ನೊಂದ್ಕೊಂಡಿದ್ದ. ಅದಾದಮೇಲೆ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ 100% ಕ್ಯೂರ್ ಆದ. 100% ಅನ್ನೋದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಲ್ವಾ? ಹೌದು ಸರ್, ಹೌದು. ನಮ್ಮ ಹತ್ರ ಎಷ್ಟು ತಿಂಗಳು ಮೆಡಿಸಿನ್ ತೊಗೊಂಡ್ರಿ? 6 ತಿಂಗಳು ಮೆಡಿಸಿನ್ ತೊಗೊಂಡಿದ್ದೆ. 6 ತಿಂಗಳು ಅಲ್ವಾ? ಮೆಡಿಸಿನ್ ತಗೊಂಡು ಎಷ್ಟು ವರ್ಷ ಆಯಿತು? ಒಂದೂವರೆ ವರ್ಷ ಮೇಲೆ ಆಯಿತು ಸರ್. 1.5 ವರ್ಷ ಆಯಿತು. ಮೆಡಿಸಿನ್ ಸ್ಟಾಪ್ ಮಾಡಿ 1.5 ವರ್ಷ ಆಯಿತು. ಆದರೆ ಇವತ್ತವರೆಗೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಆರೋಗ್ಯವಾಗಿದ್ದೀರಲ್ವಾ? ಇಲ್ಲ, ಏನು ತೊಂದರೆ ಇಲ್ಲ. ಇವಾಗ ಕೆಲಸ ಎಲ್ಲ ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೀನಿ. ಫೀಲ್ಡ್ ವರ್ಕ್ ಹೋಗ್ತಿದ್ದೀರಾ? ಫೀಲ್ಡ್ ವರ್ಕ್ ಅಂದರೆ ಬೈಕೆಲ್ಲ ಓಡಿಸ್ಬೇಕಲ್ವಾ? ಹೌದು, ಫೀಲ್ಡ್ ವರ್ಕಲ್ಲಿ ಬೈಕ್ ಓಡಿಸ್ಬೇಕು. ತಿರುನಲ್ವೇಲಿಯಿಂದ ತೂತುಕುಡಿವರೆಗೂ ಹೋಗ್ತೀನಿ. ಓಕೆ. ತಿರುನಲ್ವೇಲಿವರೆಗೂ ಹೋಗ್ತಿದ್ದೀರಾ? ಹೌದು. ಮಧುರೈ, ತಿರುನಲ್ವೇಲಿ, ತೂತುಕುಡಿ ಇಲ್ಲಿವರೆಗೂ ಬೈಕಲ್ಲೇ ಕೆಲಸ ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಹೌದು, ಆಗುತ್ತೆ. ಹೌದು, ಹೋದ ತಿಂಗಳು ಕೂಡ ತಿರುನಲ್ವೇಲಿಂದ ತೂತುಕುಡಿವರೆಗೂ ಹೋಗಿದ್ದೆ. ಸರಿ ವೀಕ್ಷಕರೇ, ನಮ್ಮ ಮಣಿಗಂಡನವ್ರಿಗೆ ರೊಮಟಾಯ್ಡ್ ಆರ್ಥೈಟಿಸ್ ಇತ್ತು. ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಆರ್ಥೈಟಿಸಲ್ಲಿ 18 ವಿಧವಾದ ಆರ್ಥೈಟಿಸ್ಗಳಿದೆ. ಇದು ಬಂದು ಕೆಲವೊಬ್ಬರಿಗೆ RA ಫ್ಯಾಕ್ಟ್ರಲ್ಲಿ ಕಾಣಿಸುತ್ತೆ, ಕೆಲವೊಬ್ಬರಿಗೆ ಆ್ಯಂಟಿಸಿಸಿಯಲ್ಲಿ ತೋರಿಸುತ್ತೆ, ಕೆಲವೊಬ್ಬರಿಗೆ ಯೂರಿಕ್ ಆ್ಯಸಿಡಲ್ಲಿ ತೋರಿಸುತ್ತೆ, ಇನ್ನು ಕೆಲವೊಬ್ಬರಿಗೆ ESR ಪ್ಲೇಟ್ಲೆಟ್ ಕೌಂಟಲ್ಲಿ ಕಾಣಿಸುತ್ತೆ. ಈ ಥರದ್ರಲ್ಲಿ 16 ವಿಧದಲ್ಲಿ ಕಾಣಿಸುತ್ತೆ. ಇದರಲ್ಲಿ ಕೆಲವೊಂದು ವಾದಗಳನ್ನ ಬಂದು 3 ತಿಂಗಳಿಂದ 6 ತಿಂಗಳೊಳಗಡೆ ರೆಡಿ ಮಾಡ್ಬೋದು. ಈ ವಾದಗಳದ್ದು ಸ್ಟೇಜು, ಅದರ ಪರಿಣಾಮಗಳು ಹೆಚ್ಚಾದಾಗ ಕೆಲವೊಂದು ವಾದಗಳಿಗೆ 1 ವರ್ಷವರೆಗೂ ಸಮಯ ತಗೊಳುತ್ತೆ.
ಇದಕ್ಕೆ ನಾವು ಸಿದ್ಧ ಔಷಧಿಯನ್ನು ಯೂಸ್ ಮಾಡ್ಕೊಂಡು ಬರೋದ್ರಿಂದ ರೊಮೆಟೆಡ್ ಆರ್ಥರೈಟಿಸ್ ಇತರ ರೀತಿಯ 18 ವಿಧದ ವಾದಗಳು ಸಂಪೂರ್ಣವಾಗಿ ಗುಣ ಆಗುತ್ತೆ. ನಮ್ಮ ಪೇಷಂಟ್ ಮಣಿಗಂಡನವರು 1.5 ವರ್ಷದಿಂದ ಚಿಕಿತ್ಸೆ ತಗೊಂಡು ಇವತ್ತವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲದೆ ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಅವ್ರ ಸ್ನೇಹಿತರು ಧರ್ಮರಾಜ್ ಅವರು ಹೇಳಿದ್ರು. ಇದನ್ನು ಡೈರೆಕ್ಟಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಇದರಿಂದ ತೀರ್ಸೋಕ್ಕಾಗದಿರೋ ಯಾವುದೇ ಕಾಯಿಲೆ ಇರಲಿ, ನಮ್ಮ ಸಿದ್ಧರದು ಗುರುಮದ್ದು ಅನ್ನೋದಿದೆ. ಅದನ್ನು ತಗೊಳ್ಳೋದ್ರಿಂದ ಎಂಥ ಕಾಯಿಲೆ ಇದ್ರೂ ಕ್ಲಿಯರ್ ಆಗುತ್ತೆ. ಇದಕ್ಕೆ ಒಂದು ಚಿಕ್ಕ ಸಾಕ್ಷಿ ನಮ್ಮ ಮಣಿಗಂಡನವರು. ಸರಿ ಮಣಿಗಂಡನ್, ನೀವು ರೆಡಿ ಆದಮೇಲೆ ನೀವೇ ಖುದ್ದಾಗಿ ಮುಂದೆ ಬಂದು ಈ ವಿಡಿಯೋ ಕೊಡೋದಕ್ಕೆ ಕಾರಣ ಏನು? ಯಾಕಂದರೆ ನಾನೇ ಒಂದು ವಿಡಿಯೋ ನೋಡ್ಬಿಟ್ಟೆ ನಿಮ್ಮ ಹತ್ರ ಬಂದೆ. ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ನೀವು ನಮಗೆ ಸಿಗ್ತಾನೆ ಇರಲಿಲ್ಲ. ಓ, ಇದಕ್ಕೆ ಮುಂಚೆ ಒಬ್ಬರು ಗುಣಮುಖರಾಗಿರೋ ವಿಡಿಯೋ ಒಂದು ಹಾಕಿರೋದನ್ನ ನೋಡಿದ್ದೀರಾ? ಹೌದು, ಸುಬ್ರಹ್ಮಣಿ ಅಂತ ಅವ್ರ ಹೆಸರು. ಹೌದು, ಸುಬ್ರಹ್ಮಣಿ. 2021. ಹೌದು, ಫೆಬ್ರವರಿ ತಿಂಗಳು 2021ನೇ ವರ್ಷ. ಓಕೆ, ಆ ವಿಡಿಯೋ ನೋಡ್ಬಿಟ್ಟು ನೀವು ಬಂದಿರೋದು? ಹೌದು ಸರ್, ಹೌದು. ಅದಲ್ಲದೆ ನನ್ನ ಹತ್ರ ಚಿಕಿತ್ಸೆ ತಗೊಂಡು ಗುಣಮುಖರಾಗಿರೋರ ನಂಬರ್ ಎಲ್ಲ ನಿಮಗೆ ಕೊಟ್ಬಿಟ್ಟು ನಿಮ್ಮನ್ನು ಪೇಷಂಟ್ಗಳ ಹತ್ರ ಮಾತಾಡಿಸ್ದೆ. ಹೌದು, ಶರಣ್ಯ ದೇವಿ ಅಂತ, ಇದಕ್ಕೂ ಮುಂಚೆ ಗುಣಮುಖರಾದವರು. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತಾಡಿದ್ದೀನಿ. ಹೆಸರು ಮೊದಲುಗೊಂಡು ನೆನ್ಪಿಟ್ಕೊಂಡಿದ್ದೀರಾ? ಶರಣ್ಯ ದೇವಿ ನನ್ನ ಹತ್ರ ತಿರುಚಿಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ರೆಡಿ ಆದವರು. ನಂಬಿಕೆ ಇಲ್ದಿರೋರಿಗೆ ನಂಬಿಕೆ ಬರಲಿ ಅಂತ ಹೇಳ್ಬಿಟ್ಟು ನಾನು 4 ಜನಕ್ಕೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನೀವೇ ಬಂದು ಈ ವಿಡಿಯೋ ಕೊಡ್ತಾ ಇದ್ದೀರಾ. ನಾನು ಸರಿಯಾದ್ಮೇಲೆ ನಾನೇ ಕೇಳಿದೆ, ಒಂದು ದಿವಸ ವೀಡಿಯೋ ಕೊಡ್ತೀನಿ ಸರ್ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ನಾವೇನು ಬಯಸ್ತೀವೋ ಅದು ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ನಿಮ್ಮ ಒಳ್ಳೆ ಮನಸ್ಸಿಗೆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಸ್ಸು, ಒಳ್ಳೆ ಜೀವನ ಕೊಡಲಿ. ನಾವು ಪಟ್ಟಿರೋ ಕಷ್ಟ ಬೇರೆ ಪಡಬಾರ್ದು ಅಂತ ಹೇಳ್ಬಿಟ್ಟು, ನಮ್ಮ ಔಷಧಿಯ ಬಗ್ಗೆ ಹೊರಗಡೆ ತಿಳಿಬೇಕು, 4 ಜನಕ್ಕೆ ತಿಳಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊಡ್ತಾ ಇದ್ದೀರಲ್ವಾ? ಹೌದು ಸರ್. ಓಕೆ ಮಣಿಗಂಡನ್, ಇವಾಗ ನಿಮ್ಮ ಕೈಲಿ ನಾರ್ಮಲ್ ಆಗಿರೋ ಜೀವನ ಬದುಕೋಕ್ಕಾಗ್ತಾ ಇದೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀನಿ ಸರ್. ಕ್ರಿಕೆಟ್ ಆಡೋದು, ಪುಲ್ಲಪ್ಸು, ವೆಯ್ಟ್ ಎತ್ತೋದು, ಇದೆಲ್ಲ ಮಾಡ್ತೀನಿ. ಬೆಳಗ್ಗೆ ಆದರೆ ಪುಲ್ಲಪ್ಸ್ ಮಾಡ್ತೀನಿ, ರನ್ನಿಂಗು. ಕ್ರಿಕೆಟು, ಎಕ್ಸಸೈಸು, ಪುಲ್ಲಪ್ಸು ಎಲ್ಲ ಮಾಡ್ತಿದ್ದೀರಾ? ಓಕೆ, ನಮಗೋಸ್ಕರ ಒಂದ್ಸರಿ ಮಾಡಿ ತೋರ್ಸೋಕ್ಕಾಗತ್ತಾ? ಯಾಕಂದರೆ ನೀವು ನಮ್ಮ ಹತ್ರ ಬರಬೇಕಾದ್ರೆ ನಡೆಯೋಕ್ಕಾಗದೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಬಂದ್ರಿ. ನೀವು ಮಾತ್ರ ಅಲ್ಲ, ನನ್ನ ಹತ್ರ ಬರೋ ಸುಮಾರು ಪೇಷಂಟ್ಗಳು ನಡೆಯೋಕ್ಕಾಗದೆ ತುಂಬ ಔಷಧಿ ಪಟ್ಕೊಂಡೇ ಬರ್ತಾರೆ. ಅದರಿಂದ ನಮಗೆ 1.5 ವರ್ಷ ಆಯಿತು ಮೆಡಿಸಿನ್ ತೊಗೊಂಡು. 1.5 ವರ್ಷ ಆದಮೇಲೂ ನಿಮಗೇನು ತೊಂದರೆ ಇಲ್ಲ, ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೇಳೋದ್ರಿಂದ ಸಣ್ಣ ಪುಟ್ಟ ವ್ಯಾಯಾಮಗಳು ಮಾಡಿ ತೋರಿಸಿ ಅದು ನಮ್ಮ ವೀಕ್ಷಕರಿಗೆ ತಿಳಿಲಿ ಅಂತ ಹೇಳ್ಬಿಟ್ಟು. பேக் பெயின் யாவது இல்லவலா? ಇಲ್ಲ, ಏನು ತೊಂದರೆ ಇಲ್ಲ. சூப்பர். இந்த வீடியோ எடுத்துட்டு இருக்கல மணிகண்டனோட பக்கத்து வீட்டுக்காரர் வந்திருக்காரு. தாய் மாமன். சரி, தாய்மாமன் வந்திருக்காரு. அவர்கிட்ட கேட்போம் மருத்துவத்தையும் நம்ம மணிகண்டன் இப்ப எப்படி இருக்காரு. ஐயா, அவர் முதல்ல எப்படி இருந்தாருங்க? ஐயா, முதல்ல ஜெயிக்க முடியாதுங்க, பார்க்கவே முடியாதுங்க. கைகாலெல்லாம் முடங்கி போட்டு எழுதி போட்டுட்டு கண்கொள்ளா காட்சி இந்த வயசுல இப்படியாரு சொல்லி நானே கவலைப்பட்டிருக்கேன். சரி சரி. இன்னைக்கு இவ்வளவு என் கண்ணார பார்க்கும்போது சரிங்க, அருள் இருக்குது, ஆண்டவனுடைய அருள் இருக்குது, அனுக்கிரகம் இருக்குது. அது நல்லபடியாக கொண்டு வந்துச்சு. கண்டிப்பா ஆண்டவனுடைய அருளும் சித்தர்களுடைய அருளும் இது இருக்குது இருக்கிறதுனால இந்த மருத்துவ கண்ணால பார்த்துங்க. ரைட். நீங்க பெரியவங்க இவ்வளவு ஒரு மன சந்தோஷத்தோட சொல்லும்போது இதுல மக்களுக்கு கண்டிப்பா தெரியும் இந்த மருத்துவம் எந்த அளவுக்கு ஒரு ಉಣ್ಮೆಯಾ ಇருக்கு அப்படிங்கிறது. ಓಕೆ ನೇಯர்களே, ವೀಕ್ಷಕರೇ, ಮತ್ತೆ ಇದೇ ರೀತಿ ತೀರ್ಸಕ್ಕಾಗದಿರೋ ಕಾಯಿಲೆಯಿಂದ ಬಳಲುತ್ತಿದ್ದು ಗುಣಮುಖರಾಗಿರೋರ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.